ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಕುಮಾರ್ ಸಿಎಂ. ಈ ಹಿಂದೆ ಹಿರಿಯೂರು ತೇರುಮಲ್ಲೇಶ್ವರ ದೇವಾಲಯದ ಪರಿಚಯವನ್ನು ನಿಮ್ಗಳಿಗೆ ಮಾಡಿಸಿದ್ದೆ. ಪೂರ್ವದಿಂದ ಈ ದೇವಾಲಯದ ಮುಖ್ಯ ಪ್ರವೇಶವಿದೆ. ಮಹಾದ್ವಾರವನ್ನು ದಾಟ್ತಾ ಇದ್ದಂತೆ ನಮಗೆ ಬಲಕ್ಕೆ ಗಣಪನ ಮತ್ತು ಎಡಕ್ಕೆ ವೀರಭದ್ರರ ವಿಗ್ರಹಗಳು ಕಾಣಸಿಗತ್ತೆ. ಹಾಗೆ 5 ಅಂತಸ್ತಿನ ದ್ವಾರವುಳ್ಳ ಗೋಪುರವಿದಾಗಿದ್ದು, ಗೋಪುರದ ಎದುರಿಗೆ ರಂಗಮಂಟಪ. ಈ ರಂಗಮಂಟಪಕ್ಕೆ 3 ಬದಿಗಳಿಂದಲೂ ಪ್ರವೇಶವಿದೆ. ಈ ರಂಗಮಂಟಪದ ಮೇಲ್ಛಾವಣಿಯಲ್ಲಿ ಶಿವಪುರಾಣ ಮತ್ತು ರಾಮಾಯಣದಂತಹ ಚಿತ್ರಗಳನ್ನು ಸೂಕ್ಷ್ಮವಾಗಿ ರಚಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿನ ಶಿವಲಿಂಗವು ದಕ್ಷಿಣಕ್ಕೆ ಮುಖ ಮಾಡಿರೋದ್ರಿಂದ ಈ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಎಂದು ಕೂಡ ಕರೆಯುವುದುಂಟು. ನನ್ನ ಈ ಎಲ್ಲ ಮಾಹಿತಿ ನಿಮ್ಗಳಿಗೆ ಇಷ್ಟವಾಗಿದ್ರೆ ಬಯೋದಲ್ಲಿ ಇರೋ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಈ ಅಕೌಂಟ್ನ ಫಾಲೋ ಮಾಡಿ. ಈ ದೇವಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ತೆ.